ಭಯೋತ್ಪಾದಕರು ಭೀತಿ ಹುಟ್ಟಿಸಿ ತಮ್ಮ ಬೆಳೆ ಬೇಯಿಸ್ಕೊಳ್ತಿದಾರೋ ಹಾಗೆ ಈ ಚಾನೆಲ್ಗಳು ಸಹ TRPಗೋಸ್ಕರ ಇಲ್ಲದ ಭೀತಿ ಹುಟ್ಟಿಸ್ತಾರೆ. ಏನ್ ಸಿದ್ದರಾಮಯ್ಯ ಏನು ಹೇಳಿದ್ರು ನನಗೆ ಅನಿವಾರ್ಯ ಅನ್ನಿಸ್ತಿಲ್ಲ. ಯಾಕಾಗಿ ಹೇಳಿದ್ರು ಅವರು? ಅವ್ರ ಮೇಲೆ ಎಷ್ಟು ಬಂತು ಒಬ್ಬ ಹೇಳಿ ನೀನು. ಈಗ ಬೇರೆ ಮುನೀರ್ ಅಂತ ಒಬ್ಬ ಬಂದಿದ್ದಾನೆ, ಅವನೇ ದೊಡ್ಡ ಭಯೋತ್ಪಾದಕ ಇದ್ದಾನೆ. ನಾನು ISI ಖಂಡಿತ ಇದೆ. ಅಲ್ಲಿರೋ ಕೆಲವು ಮಿನಿಸ್ಟರ್ಗಳೇ ಹೇಳ್ತಿದ್ದಾರೆ 30 ವರ್ಷದಿಂದ ಯಾವ ರೀತಿ ಅದನ್ನ ಪೋಷಿಸಿದ್ದೀವಿ ನಾವು ಅಂತ. ನಾವಿವತ್ತು ಯುದ್ಧಕ್ಕೆ ಹೋದ್ರೆ ನಮಗ್ ಸಾಟಿ ಎಲ್ಲ ಅದು. ಮತ್ತೆ ನಾವ್ ಈ ಗಾಬರಿ ಆಗ್ಬೇಕಾಗಿಲ್ಲ, ಚೈನಾ ಬಂದ್ಬಿಡುತ್ತೆ ಅವ್ರ ಸಪೋರ್ಟ್ ಯಾರ್ಯಾರೋ ಬರ್ತಾರೆ ಅಂತ. ಯುದ್ಧಕ್ಕೆ ನಾವು ಹೋದ್ರೆ 140 ಕೋಟಿ ಜನರ ಬದುಕು ಏರುಪೇರು ಆಗ್ಬಿಡುತ್ತೆ. ಭದ್ರತಾ ವೈಫಲ್ಯ ಅಲ್ಲ, ಅಲ್ಲಿ ಬಂದು ಮಾಡಲ್ಲ. ಇದನ್ನ ನಮ್ಮ ಭದ್ರತಾ ಪಡೆಗಳು ಖಂಡಿತ ಅನ್ಕೊಂಡಿರ್ಲಿಲ್ಲ. ಆರಾಮಾಗಿರ್ಬಿಟ್ಟಿದ್ರು, ಆರಾಮಾಗಿದ್ರು. ಅಟ್ ದ ಸೇಮ್ ಟೈಮ್ ಇಷ್ಟಲ್ಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಖಂಡಿತ ಆಗುತ್ತೆ. ಪ್ರಧಾನಮಂತ್ರಿ ಯಾಕೆ ಬರಲಿಲ್ಲ ಅಂತ ಏನೇನೋ ಕಾರಣಗಳಿರ್ತಾವಲ್ಲಿ. ನಾವು ಕಾಂಗ್ರೆಸ್ ಕಡೆನೋ ಇವ್ರ ಕಡೆನೋ ಅಥವಾ ಅವೆರಡೂ ಅಲ್ಲದೆ ಬೇರೆ ಕಡೆನೋ ಅದರ ಸಮಯ ಅಲ್ಲ ಈಗ ಬೇಕಾಗಿರೋದಂದ್ರೆ ನಮ್ಮ ಸ್ವಾಸ್ಥ್ಯ ಕಾಪಾಡ್ಕೋಬೇಕು ನಾವು.